ನಡೆದಂಥ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ನನಗೆ ಮತಗಳು ಕೊಟ್ಟಂಥ ವೋಟರ್ಸು ಮತ್ತು ನನಗೋಸ್ಕರ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದು ನನಗೆ 32 ಮತಗಳು ಸೇರಿ ಬಂದಿದೆ. ನಂದು ಸೇರಿ 33 ಮತವಿದೆ. ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಫಸ್ಟ್ ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ಚುನಾವಣೆ ಎಲ್ಲದಕ್ಕೆ ಸ್ಪರ್ಧೆಯಾಗಿ ನನಗೆ ತುಂಬ ನಂಬಿಕೆ ಅಂತಿತ್ತು. ಏಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ. ಆ ಗುಂಪಲ್ಲಿ ಏನು ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಅಂಬಾದುರ್ಗ ಹೋಬಳಿಯಲ್ಲಿ 50 ಮತಗಳಿತ್ತು. 50 ಮತಗಳಲ್ಲಿ ನಮಗೂ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ಆದರೆ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ನಾಯಕರ ಹಿಂಬಾಲಕರು, ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ. ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ. ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ. ನಮ್ಮ ನಾಯಕರು, ನಾನು ಕೇಳಿದೆ ನಮ್ಮ ಸಾಹೇಬನ್ನು, ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ. ಏನು ಚಿನ್ನಪ್ಪನವರೇ, ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಏನೂ ಆಗೋದಿಲ್ಲ. ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ. ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ, ನನ್ನ ಲೆಕ್ಕದಲ್ಲಿ ಬಂದಿಲ್ಲ. ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನೋ ವೈಯಕ್ತಿವಾಗಿದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೆ. ಏಕೆಂದರೆ ಇದೇನು ನಮ್ಮ ಚುನಾವಣೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ. ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ, ಏನು ನನ್ನ ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡರಿಗೆ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಿಲ್ಲ. ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ, ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ. ಅದನ್ನು ನಮ್ಮದೇ ಇಲ್ಲ. ಸಾರ್ವಜನಿಕ ಎಲ್ಲ ಮುಖಂಡರು ಚರ್ಚೆ ಮಾಡಿ 1 ಸಾರಿ ಅಲ್ಲ 2 ಸತಿ ಅಲ್ಲ 4 ಸತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ 4 ಸ್ಥಾನ ನಮ್ಮ ಇದರಲ್ಲಿದೆ, 3 ಸ್ಥಾನ ನಿಮಗೆ ಕೊಟ್ಟಿದ್ದೀವಿ, 1 ಸ್ಥಾನವನ್ನು ಚಿನ್ನಪ್ಪನವ್ರಿಗೆ ಕೊಡಬೇಕು, ಚಿನ್ನಪ್ಪನವ್ರು ಪ್ರಾಮಾಣಿಕ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದೆ. ಟಿಕೆಟ್ ಕೊಡೋ ದಿನಾನೂ ಎಲ್ಲರೂ ಮುಖಂಡರುಗಳು ಅವರು ಒಪ್ಪಿಗೆ ಕೊಟ್ಟರು. ನೀವು ಯಾರನ್ನ ಟಿಕೆಟ್ ಕೊಡಿ ಸರ್, ನಾವು ನಿಮ್ಮ ಓಟ್ ಹಾಕಿದಂಗೆ ಹಾಕಿ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ. ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು. ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು 6 ಜನ ಆಕಾಂಕ್ಷಿಗಳಾಗಿದ್ದೀವಿ. 6 ಜನ ಕುಂಡಿಸ್ಕೊಂಡು 6 ಜನ ಒಪ್ಪಿಗೆ ತಗೊಂಡೆ ನನಗೆ ಟಿಕೆಟ್ ಕೊಟ್ಟಿದ್ದು. ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಿಗೆ ಏನೋ ಒಂದು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದೆ. ಕಾರಣ ಬೇರೆ ಏನಿಲ್ಲ. ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು, ನಮ್ಮ ಹೋಬಳಿಗೆ ಕೊಡಲಿಲ್ಲ ಅಂತ ಕೆಲವರು, 2 ಹೋಬಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬಳಿಯವರು ಒಂದು ವಾದ ನಮ್ಮ ಸಚಿವರ ಮೇಲೆ. ನಮ್ಮ ಕೈವಾರ ಹೋಬಳಿಯಲ್ಲಿ ನಮಗೆ ಕೊಡಲಿಲ್ಲ, ಎಲ್ಲ ಚಿನ್ನಪ್ಪನವ್ರಿಗೆ ಕೊಡ್ತಾರೆ ಅಂತ ಅವರು ವಾದ. ಅದು ಹೊರಗಡೆ ಹಾಕಲಿಲ್ಲ. ಯಾರೂ ಭಿನ್ನಮತನೂ ಆಗಲಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ. ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವರವ್ರು ಯಾವ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸೋಲಿಸಿದ್ದೆ. ಸರಿ, ನಾನೆಲ್ಲ ಹೇಳಿದ್ದೆ, ನಮ್ಮ ಸಚಿವರಿಗೂ ಹೇಳಿದ್ದೆ. ನಂಬಿಕೆ, ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ, ಇಲ್ಲ ಆಗೋದಿಲ್ಲ ಚಿನ್ನಪ್ಪ ಆ ಥರ. ನನಗೂ ನಂಬಿಕೆ, ಯಾಕೆಂದರೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರೂ ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ. ಆವಾಗ ನನ್ನ ಮತವನ್ನು ಸಚಿವರಿಗೆ ಬಿಟ್ಟಿದ್ದ ವಿಷಯ ಅವ್ರ ಗಮನಕ್ಕೆಲ್ಲ ಇದೆ, ಅದರಲ್ಲಿ ಎರಡನೇ ಮಾತೇನೇ ಇಲ್ಲ. ಇನ್ನು ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ 2 ಹೋಬಳಿಗಳೂ ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ. ಆವತ್ತು ಓಟ್ ಹಾಕಿರ್ಬೋದು, ಏನೇನು ದೇಶಗಳಿದ್ದಾವೆ ಏನೇನು ಕಾಪುಗಳಿಗೆ ತೀರಿಸ್ಕೊಂಡಿದ್ದಾರೆ. ಇವತ್ತು ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ, ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ. ಇದೇ ತಿಂಗಳ 1ನೇ ತಾರೀಕು ಭಾನುವಾರ ನಡೆದಂಥ ಚೀಮೂರು ಚುನಾವಣೆಯಲ್ಲಿ ಮೊದಲು ಕೋಚಿಮೂಲಿತ್ತು,
ಅದಾದಮೇಲೆ ಬೈಫರ್ಗೇಷನ್ ಆಗಿ ಫಸ್ಟ್ ಎಲೆಕ್ಷನ್ನು ಮೊದಲನೇ ಎಲೆಕ್ಷನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಚುನಾವಣೆ. ಆ ಚುನಾವಣೆಯಲ್ಲಿ ಕಸಬಾ ಮತ್ತು ಮುರುಗಮಲ್ಲ ಹೋಬಳಿ ಒಂದು ಕ್ಷೇತ್ರ, ಕೈವಾರ ಮತ್ತು ಅಂಬಾಯದುರ್ಗ ಕೈವಾರ ಕ್ಷೇತ್ರ ಅಂತ, ಮತ್ತು ಹೊಸದಾಗಿ ತಾಲೂಕಾಯಿತು ಅಂತೇಳಿ ಚೇಳೂರು ಒಂದು ಕ್ಷೇತ್ರ. ಚೇಳೂರಿಗೆ ನಮ್ಮ ತಾಲೂಕಿನ ಮುಂಗಾನಹಳ್ಳಿ ಮತ್ತು ಹಳೆ ಚಿಲ್ಕಲ್ನೂರು ಹೋಬಳಿ ಎರಡೂ ಸೇರಿ ಒಂದು ಕ್ಷೇತ್ರ ಆಗಿತ್ತು. ಮತ್ತು 4 ತಾಲೂಕುಗಳು ಸೇರಿ ಒಂದು ಕ್ಷೇತ್ರ, ಮಹಿಳಾ ಕ್ಷೇತ್ರ. ಅದು ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು. ಈ 4 ಕ್ಷೇತ್ರಗಳಲ್ಲಿ ಭಾಳಷ್ಟು ಜನ ನಮ್ಮ ಮುಖಂಡರುಗಳು ಅಭ್ಯರ್ಥಿಗಳಾಗಬೇಕು ಅಂತ ಕಣದಲ್ಲಿ ಕೇಳ್ತಾ ಇದ್ರು ನಮ್ಮ ನಾಯಕರನ್ನ. ಆ ಒಂದು ಎಲ್ಲರೂ ಕೇಳೋದು ಸಹಜ, ಆದರೆ ಕೆಲವೊಂದು ಭಾಗಗಳಲ್ಲಿ ಅಷ್ಟೇನು ಪೈಪೋಟಿ ಇರಲಿಲ್ಲ. ಇದು ಕಸಬಾ ಮತ್ತು ಮುರುಗಮಲ್ಲ ಕ್ಷೇತ್ರದಲ್ಲಿ ಯಾರು ನಮ್ಮ ಪಕ್ಷದಲ್ಲಿ ಪೈಪೋಟಿ ಇರಲಿಲ್ಲ. ಬಾಬು ಒಬ್ಬರು ಕೇಳಿದರು, ಅವ್ರಿಗೆ ಅನುಕೂಲ ಕ್ಯಾಂಡಿಡೇಟ್ ಮಾಡಿದ್ರು. ಮತ್ತು ಚಿಲ್ಕಲ್ನೂರು ಕ್ಷೇತ್ರದಲ್ಲಿ ಚೇಳೂರು ಕ್ಷೇತ್ರದಲ್ಲಿ ಚೇಳೂರು ಭಾಗದ ಮುಖಂಡರಾದಂಥ ಚಿಲ್ಕಲ್ನೂರು ಶೇಖರ್ ರೆಡ್ಡಿ ಅವರು ಈ ಒಂದು ಹೊಸ ತಾಲೂಕಿಗೆ ಒಂದು ಕ್ಷೇತ್ರ ಆಗಬೇಕು ಹೊಸದಾಗಿ ನಮ್ಮ ಚಿಮೂರಲ್ಲಿ ಅಂತೇಳಿ ಅವರು ಭಾಳ ಇದಿಟ್ಕೊಂಡು ಎಲ್ಲ ಹೋರಾಟಗಳು ಮಾಡಿಕೊಂಡು, ಕಾನೂನು ಹೋರಾಟ ಮಾಡಿಕೊಂಡು ಅದು ಕ್ಷೇತ್ರ ಆಗುವಂಥದ್ದಾಯಿತು. ಅದಕ್ಕಾಗಿ ಮೊದಲಿಂದ ಅವರು ಒಂದು ವರ್ಷದಿಂದ ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ನಾಯಕರು ಅವ್ರಿಗೂ ಕೊಟ್ಟರು ಅವಕಾಶ. ಅಲ್ಲಿ ಇನ್ನೊಬ್ಬರು ಕರೆಗಳಿಗೆ ನಮ್ಮ ಅನುಪಲ್ ಕೃಷ್ಣಾರೆಡ್ಡಿ ಅಂತ ಒಬ್ಬರು ಕೇಳಿದರು. ಅವ್ರನ್ನೂ ಮನವೊಲಿಸಿ ನಮ್ಮ ನಾಯಕರಾದ ಸುಧಾಕರ್ ಅಣ್ಣವರು ಅವ್ರಿಗೆ ಶೇಖರ್ ರೆಡ್ಡಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರು. ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಕ್ಷೇತ್ರದಲ್ಲೂ ಯಾವುದೇನು ಇದಿರಲಿಲ್ಲ, ಪೈಪೋಟಿ ಇರಲಿಲ್ಲ. ನಮ್ಮ ಬೋರ್ವೆಲ್ ರವಿ ಅವ್ರ ಮಿಸ್ಸಸ್ಸು ನಮ್ಮ ತಾಲೂಕಿನ ಮುನ್ನಳ್ಳಿ ಹೆಣ್ಮಗಳು ಸುಮಾ ಅಂತ ಅವ್ರು ಕೇಳಿದರು, ಅವ್ರಿಗೂ ಅನುಕೂಲ ಮಾಡಿಕೊಟ್ರು. ನಮ್ಮ ಕ್ಷೇತ್ರದಲ್ಲಿ ಕೈವಾರ ಮತ್ತು ಅಂಬಾಜಿದುರ್ಗ ನಮ್ದು ಯಾವಾಗೂ ನಾನು ರಾಜಕೀಯವಾಗಿ ಬೆಳೆದಿದ್ದೆವು. ನಮ್ಮ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲನೂ ಕಸಬಾ ಹೋಬಳಿ. ಹಾಗಾಗಿ ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ನಮ್ಮ ಒಂದು ಗ್ರಾಮವನ್ನು ಹೋಬಳಿ ವಾರ ಲೆಕ್ಕಾಚಾರದ ಪ್ರಕಾರ ನಮ್ಮ ಗ್ರಾಮ ಅಂಬಾಯದುರ್ಗಕ್ಕೆ ಬಂತು. ಹಾಗಾಗಿ ನಾವು ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸ್ಪೆಂಟ್ ಆಗಿದ್ವಿ. ಚಿನ್ನಪ್ಪಣ್ಣವರು ಆಸ್ಪೆಂಟ್ ಆಗಿದ್ದರು, ತಲವಾರು ಮಂಜಣ್ಣವರು ಆಸ್ಪೆಂಟ್ ಆಗಿದ್ದರು, ಮತ್ತು ಇನ್ನೊಬ್ಬರು ನಾಗೇಶ್ ಅಂತ ಇವರು ಲಕ್ಷ್ಮೀದೇವ ಪಾಟೀಲ್ ನಾಣಸಮ್ಮಣ್ಣವ್ರ ಮಗ. ನಾವಿಷ್ಟು ಜನ 4 ಜನ ಕೇಳಿದ್ವಿ. ಆಮೇಲೆ ಕಡೆಯದಾಗಿ ಮೊದಲು ನಮ್ಮ 4 ಜನರನ್ನ ನಮ್ಮ ಬಾಲಾಜಿ ಅಣ್ಣವರು ಒಂದು ಸಾರಿ ಕರೆದು, ನೀವು 4 ಜನ ಕೇಳಿದ್ರೆ ನಾವು ಕ್ಯಾಂಡಿಡೇಟ್ ಮಾಡೋದು ಕಷ್ಟ ಆಗ್ತದೆ, ನೀವು 4 ಜನ ಮಾತಾಡ್ಕೊಂಡು ಯಾರಾದರೂ ಒಬ್ಬರು ಆಗೋಕ್ಕಾಗ್ತದ ನೋಡಿ ಅಂತೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಮಾತಾಡೋದಕ್ಕೆ. 4 ಜನ ಕರೆದು ನಮ್ಮ 4 ಜನದಲ್ಲೂ ನನಗೆ ಬೇಕು ಅಂತ ಒಬ್ಬರು ಯಾರೂ ನಾವು ಹೊಂದಾಣಿಕೆ ಬರೋಕ್ಕಾಗಲಿಲ್ಲ. ತದನಂತರ ನಮ್ಮ ನಾಯಕರು ಇನ್ನೊಂದು ಸಭೆ ಕರೆದಿದ್ರು, ಮುಖಂಡರನ್ನ ಮತ್ತು ನಮ್ಮ ಎಲ್ಲ ಆಸ್ಪಿರೆಂಟ್ಸ್ನ ಬೆಂಗಳೂರಲ್ಲಿ ಕರೆದ್ರು. ಆಮೇಲೆ ನಮ್ಮ ಅಭಿಪ್ರಾಯಗಳೆಲ್ಲ ಅಲ್ಲಿ ಹೇಳಿದ್ವಿ. ಹೇಳಿದ್ಮೇಲೆ ನೀವು ಇಷ್ಟು ಜನ 4 ಜನ ಬಂದಿದ್ದೀವಿ, ಜೊತೆಗೆ ಒಂದು 20 ಜನ ಲೀಡರ್ಸ್ ಬಂದಿದ್ದಾರೆ, ಒಬ್ರಿಗಿಬ್ಬರು, ಪಂಚಾಯತಿಗಿಬ್ಬರು ಅಂತ. ಇಷ್ಟು ಜನದಲ್ಲೇ ಮಾತಾಡೋಕ್ಕಾಗಲ್ಲ, ನಾವು ಡೆಲಿಗೇಟ್ಸ್ನ ಕರಿಬೇಕು, ಮತ್ತು ನಮ್ಮ ಎಲ್ಲ ಮುಖಂಡರನ್ನು ಕರೆದು ನಾವು ಯಾವಾಗಲೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಗೆಲ್ಸ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಡೆಗಳಿಗೆಯಲ್ಲಿ ಲಾಸ್ಟ್ ಒಂದು ವಾರ ಟೈಮ್ ಇದ್ದಂಗೆ ಮನೆಯಲ್ಲಿ ಎಲ್ಲರೂ ನಮ್ಮ ಮುಖಂಡರನ್ನ, ಡೆಲಿಗೇಟ್ಸ್ನ ಮತ್ತು ಎಲ್ಲ ಆಸ್ಪೆಂಟ್ನ ಕರೆದಿದ್ರು. ಯಾವ ಒಂದು ಸಂದರ್ಭದಲ್ಲಿ ನಮ್ಮ 4 ಜನರ ಜೊತೆಗೆ ಕತ್ರಗುಪ್ಪ ಪಂಚಾಯಿತಿ, ಕತ್ರಗುಪ್ಪ ಗ್ರಾಮದ ಪಾಲ್ನಾಣಸಮ್ಮಣ್ಣವರು ಮತ್ತು ಉಬ್ಬರಪೇಟೆ ಪಂಚಾಯಿತಿ ಬಿಂಗಾನಹಳ್ಳಿ ನಾಣಸಮ್ಮಣ್ಣವರು ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅವರು ಕೇಳಿದ್ರು, ಅವರ ವಾದವನ್ನು ಮಂಡಿಸಿದ್ರು. ಕಡೆಯದಾಗಿ ನಾಯಕರು ಎಲ್ಲರ ಅಭಿಪ್ರಾಯ ತಗೊಂಡು, ನಾನೊಬ್ಬರ ಮೇಲೆ ಯಾಕೆ ಜವಾಬ್ದಾರಿ ಹೊರಿಸ್ತೀರಾ, ನೀವೆಲ್ಲ ಮುಖಂಡರು ಬಂದಿದ್ದೀರಿ, ನೀವೆಲ್ಲ ಡೆಲಿಗೇಟ್ಸು ಇದ್ದೀರಿ, ಜೊತೆಗೆ ನೀವೆಲ್ಲ ಆಸ್ಪಿರೆಂಟ್ಸು ಇದ್ದೀರಿ, ನೀವು ನಿಮ್ಮ ತೀರ್ಮಾನ ಒಬ್ಬೊಬ್ಬರೇ ಮಾತಾಡಿಕೊಂಡು ಹೇಳಿದ್ರೆ ಒಳ್ಳೆಯದು, ನಾನು ಒಬ್ಬರ ಪರವಾಗಿ ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು. ಎಲ್ಲ ಚರ್ಚೆಗಳು ಸ್ಫುಲಂಕಿಷವಾಗಿ ಆಯಿತು. ಎಲ್ಲರೂ ಒಬ್ಬೊಬ್ರು ಬೇಕು ಅಂತ ಕೇಳಿದ್ರೆ, ಆ ಹೋಬಳಿಯವ್ರು ನಮ್ಗೆ ಬೇಕು, ಈ ಹೋಬಳಿಯವ್ರು ನಮಗೆ ಬೇಕು ಅಂತ ಕೇಳ್ತಾರೆ. ಬೇಡ, ನೀವೇ ತೀರ್ಮಾನ ಮಾಡಿರಿ, ನೀವೇನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರಿಯಾಗಿ ನಡ್ಕೊತೀವಿ ಅಂತೇಳಿ ಬಂದಿದ್ದಂಥ ಡೆಲಿಗೇಟ್ಸು, ನಮ್ಮೆಲ್ಲ ಮುಖಂಡರು ಮತ್ತು ನಾವು ಆಸ್ಪಿರೆಂಟ್ಸ್ ಯಾರಿದ್ದೀವಿ ನಾವು ಕೂಡ ಸಂಪೂರ್ಣವಾಗಿ ಅವ್ರಿಗೆ ನೀವೇ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಅವ್ರಿಗೆ
ಮಾತು ಕೊಟ್ವಿ. ಅದರಂತೆ ಅಲ್ಗೂ ನಮ್ಮ ಸಾಹೇಬರು ಕೂಡ ಒಂದಿನ 2 ದಿನ ಟೈಮ್ ತೊಗೊಂಡು ಇನ್ನೂ ಕೆಲವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂದರು. ಇಲ್ಲ, ಟೈಮ್ ಹತ್ರ ಬಂದಿದೆ, ಅವರು ಪ್ರಿಪೇರ್ ಆಗಬೇಕು, ಎಲೆಕ್ಷನ್ಗೆ ಹೋಗಿ ಕೇಳಬೇಕು, ಮತ ಪಡ್ಕೋಬೇಕು, ತುಂಬ ಲೇಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ, ಇವತ್ತೇ ಇನ್ನೇನಿದ್ದು ಯಾವಾಗಾದ್ರೂ ಹೇಳಬೇಕಲ್ಲ, ಇವತ್ತು ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಅದರಂತೆ ನಮ್ಮ ನಾಯಕರು 3 ಕಡೆ 3 ಸೀಟನ್ನು, ಒಂದು ಲೇಡೀಸ್ ಸೀಟ್ ಆಗಿರ್ಬೋದು, ಒಂದು ಕಸ್ಬಾ, ಒಂದು ಮತ್ತು ಚೆಲೂರು ಎಲ್ಲರಿಗೂ ಒಕ್ಕಲಿಗರು ಕೊಟ್ಟಿದ್ದೀವಿ. ಅದಕ್ಕಾಗಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂತೇಳಿ ಆ ದೃಷ್ಟಿಕೋನದಿಂದ ನಮ್ಮ ಚಿನ್ನಪ್ಪಣ್ಣವರು ಮೊದಲಿಂದ ಪಕ್ಷಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೊದಲು ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ತಮ್ಮನವರು ಚಲಪತಿಯವರು APMC ಡೈರೆಕ್ಟರ್ ನಿರ್ದೇಶಕರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲೂ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅಂತೇಳಿ ಈ ತೀರ್ಮಾನ ಆಯಿತು. ಅದರಂತೆ ಎಲ್ಲರೂ ಜವಾಬ್ದಾರಿಗೆ ನಡ್ಕೋಬೇಕು, ಯಾವುದೇ ಕಾರಣಕ್ಕೆ ನಮ್ಮ ಗೌರವದ ಪ್ರಶ್ನೆ ಯಾರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಕಳಿಸ್ಕೊಟ್ರು. ಅದಂತ ನಾವೆಲ್ಲನೂ ಚುನಾವಣೆಗೆ ಪ್ರಿಪೇರ್ ಆದ್ವಿ. ಚುನಾವಣೆಗೆ ಹೋಗಿ ಎಲ್ಲ ಮತದಾರನು ಭೇಟಿಯಾಗಿ ಮತನೂ ಕೇಳಿದ್ವಿ. ಅದಾದ ನಂತರ ಚುನಾವಣೆ ಹತ್ರ ಬರ್ತಾ ಬರ್ತಾ ಅವರೇ ಎಲ್ಲರೂ ಹೋಗಿ ಭೇಟಿಯಾಗಿ ಎಲ್ಲರನ್ನೂ ಕರೆದು ಪೂಜೆಗೆಲ್ಲ ಕರೆಸಿ ಮಾತಾಡಿ ಎಲ್ಲರೂ ಅವ್ರು ಏನಿದ್ರು ಎಲೆಕ್ಷನ್ ಫಾರ್ಮಾಲಿಟೀಸ್ ಎಲ್ಲ ಕ್ಯಾಂಡಿಡೇಟ್ ಆದವರು ಅಂತ ಮಾಡಿದ್ರು. ಅವರು ನಾವು ಅವ್ರ ಜೊತೆಗಿದ್ದು ಇದ್ವಿ. ಆದರೂ ಕೂಡ ನಮ್ಮ ನಾಯಕರದ್ದು ಆಗಲಿ ನಮ್ಮ ಕೆಲವು ಮುಖಂಡರದ್ದಾಗಲಿ ಏನೂ ಅದರಲ್ಲಿ ಪಾತ್ರ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ವಿ. ಕೆಲವೊಬ್ಬರು ಮುಖಂಡರು ಏನೋ ಅವರ ಸ್ವಪ್ರತಿಷ್ಠೆಗಳಿಗೆ ಅವ್ರಿಗಾಗಬಾರ್ದು, ಅವರು ಗೆಲ್ಲಬಾರ್ದು, ಅವ್ರಿಗೆ ಕೊಡ್ತಿರೋ ಎಲ್ಲ ಅವಕಾಶಗಳು ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು. ಮತ್ತು ನಮ್ಮ ಜೊತೆಗೆ 50 ಜನ ಡೆಲಿಗೇಟ್ಸ್ ಬಂದಿದ್ದರು. ಎಲ್ಲ ಟೂರ್ ಹೋಗಿದ್ರು. ಒಂದು 2-3 ದಿನ ಮಡಿಕೇರಿ ಎಲ್ಲ ಸುತ್ಕೊಂಡು ಬಂದು ಕಡೆ ದಿನ ಬಂದು ಓಟ್ ಹಾಕೋ ಸಂದರ್ಭದಲ್ಲಿ ಈ ಆಶಾ ಆಮಿಷಗಳಿಗೆ ಬಲಿಪಶುಗಳಾಗಿದ್ದಾರೆ. ನಮ್ಮ ವಿರೋಧಿ ಅಭ್ಯರ್ಥಿಯಾದಂಥ ಅವಲಪ್ಪನವರು ಚಿನ್ನಪ್ಪ ಅವ್ರನ್ನ ಬಿಟ್ಟು 70 ಜನರನ್ನು ನಾವು ಮನೆಗಳಿಗೆ ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ. ಅದು ತಪ್ಪು. ನಮ್ಮ ಮನೆಯಲ್ಲಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಮನೆಯನ್ನು ಕೇಳಿಲ್ಲ. ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು. ಆದರೂ ಕೂಡ ನಾವು ಇಲ್ಲಪ್ಪ, ನಮ್ಮ ಅಭ್ಯರ್ಥಿ ಚಿನ್ನಪ್ಪಣ್ಣವರು ನಮ್ಮ ನಾಯಕರು ಗೌರವ ಪ್ರಶ್ನೆ, ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ನೀವು ನಮ್ಮನ್ನು ಫೋನ್ ಮಾಡಿ ಕೇಳಬಾರ್ದು, ನಾವು ಓಟ್ ಹಾಕೋದಿಲ್ಲ, ದಯವಿಟ್ಟು ಇನ್ಮೇಲೆ ನಾನು ಫೋನ್ ಮಾಡಬೇಡಿ ಇಟ್ಬಿಡು ಅಂತ ಹೇಳಿದ್ನಿ ಜನ. ಇದಾಯಿತು. ಅದಾದಮೇಲೆ ಎಲೆಕ್ಷನ್ ಆಯಿತು. ನಾವು 50 ಜನ ನಮ್ಮ ಜೊತೆಗೆ ಬಂದಿದ್ದರು. ಅವರು ದೊಡ್ಡ ಮಟ್ಟದಲ್ಲಿ ಆಶಾ ಆಮಿಷಗಳನ್ನ ನೋಡಿ ನಮ್ಮ ಮತಗಳನ್ನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ. ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಕರೆದು ಅವ್ರಿಗೆ ವಿದ್ವಾದ ಹೇಳಿ ಇನ್ಮೇಲೆ ಆಗದೇ ಇರೋ ಸರಿ ಮಾಡ್ಕೋಬೇಕು. ನಾವು ಕೂಡ ಅವರು ಕೆಲಸ ಮಾಡ್ತಾರೆ. ಇದು ಆಗಿದ್ದು ಭಾಳ ನಮ್ಮವರು ಅಚಾತುರ್ಯದಿಂದ ಇದು ಆಗಿದೆ. ಮಾಡಿದಂಥವ್ರು ನಮ್ಮ ಜೊತೆಗಿದ್ದು ತಪ್ಪು ಮಾಡಿರೋರಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅವತ್ತಿನ ದಿನ 50 ಜನನು ಬಸ್ಸಲ್ಲಿ ಬಂದು 10 ಜನ ಡೆಲಿಗೇಟ್ ಫಾರಮ್ಸ್ ಅವ್ರು ಕೊಟ್ಟು ಡೆಲಿಗೇಟ್ ಫಾರಮ್ಗಳು ನಮ್ಮ ಕೈ ಕೊಟ್ಟಿದ್ದರು. ನಾನು ಕೊಡ್ತಾ ಇದ್ದಿದ್ದು ಅವ್ರಿಗೆ ಡೆಲಿಗೇಟ್ ಫಾರಮ್ಗಳು ಅಷ್ಟೇ ವಿನ ದುಡ್ಡಲ್ಲ. ಅವ್ರು ಯಾರೋ ನಿಮ್ಮವರು ಬಂದು ಮಾಡ್ತಾಯಿದ್ರು. ನಾನು ನೋಡ್ದಿರೋ ಕರ್ತನವಾಗಿ ಏನು ಅವರು ಮೀಡಿಯಾ ಮಾಡಿದ್ದಲ್ಲ. ನಿಮ್ಮ ಯಾರೋ ಅವರು ಮಲ್ಲಪ್ಪ ಅವರು, ನಿಮ್ಮ TV9 ಮಲ್ಲಪ್ಪ ಅವರು ಬಂದು ಇಷ್ಟೆಲ್ಲ ಆಯಿತು. ಮತ್ತು ನಮ್ಮ ನಾಯಕರು ಏನೇ ತೀರ್ಮಾನ ತಗೊಳ್ಳಿ, ನಮ್ಮ ಸುಧಾಕರಣ್ಣ ಅವರು ಏನು ತೀರ್ಮಾನ ತಗೊಂಡ್ರು, ಪಕ್ಷದ ನಿಲುವಿನ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗೂ ಇರ್ಬೋದು, ಇಲ್ಲ ನಾವು ಪಕ್ಷದ ಚಿಹ್ನೆಯಲ್ಲಿ ನಿಂತಾಗಿರ್ಬೋದು, ಯಾವಾಗೇ ಆಗಲಿ ನಮ್ಮ ಎಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವವನ್ನು ಉಳಿಸೋಂಥದ್ದು ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ. ಎಲ್ಲ ಜಾತಿಯವ್ರೂ ಓಟ್ ಹಾಕುವಂಥದ್ದಿತ್ತು. ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ಯಾರೂ ತಪ್ಪು ಮಾಡಿಲ್ಲ. ಈ ಹಣದ ಆಸೆ ಆಮಿಷಗಳಿಗೆ ಒಳಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು. ಹೊಸದಾಗಿದೆ, ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಸ್ಥೆ ಬಂದಿದೆ ಹೊಸದಾಗಿ. ಅದು ಒಳ್ಳೆಯವ್ರನ್ನ ಗೆಲ್ಲಿಸಿ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟ್ ಕೂಡ 9 ಎಕರೆ ಚಿಲ್ಲರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈಗ ಸುಮಾರು 1 ವರ್ಷದಿಂದ ಸುಮಾರು 9 ಕೋಟಿ 10 ಕೋಟಿ ಲಾಭದಲ್ಲಿದೆ ಸಂಸ್ಥೆ. ಹಾಗಾಗಿ ಫೆಬ್ರವರಿ 1ನೇ ತಾರೀಕಿಂದ ₹1 ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿಕೊಡ್ಬೇಕು ರೈತರಿಗೆ. ಅದರಿಂದ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ 1ನೇ ತಾರೀಕಿಂದನೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡಿದ್ರು.
ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪಣ್ಣವ್ರು ಸೋಲೋದಕ್ಕೆ ನಮ್ಮ ಗುಂಪಿನವರೇ ಕಾರಣ, ನಮ್ಮ ಮುಖಂಡರೇ, ನಮ್ಮ ವೋಟರ್ಸೇ ಕಾರಣ, ಬೇರೆ ಯಾರು ಅಲ್ಲ. ಅವ್ರ ಜೊತೆ ಶಾಮೀಲಾಗಿ ಈ ಥರ ಆಗಿರೋದು ಭಾಳ ದುಃಖದ ಸಂಗತಿ. ಇದಾಗಬಾರ್ದಾಗಿದ್ದಾಗಿದೆ. ನಮಗೆ ತುಂಬ ನೋವಾಗಿದೆ. ಇನ್ನು ಮುಂದೆ ಕೂಡ ಸಂಸ್ಥೆ ಚೆನ್ನಾಗಿ ನಡಿಬೇಕಂದ್ರೆ ಭಾಳ ಉತ್ತಮವಾದ ರೀತಿಯಲ್ಲಿ ನಡಿಬೇಕಾದ್ರೆ ಒಳ್ಳೆಯವ್ರನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿ ಅದನ್ನ ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಸಾಧಕ ಬಾಧಕಗಳನ್ನ ನಾವು ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರ ಒತ್ತಾಸೆ.